ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಸೊ ಎಲ್ರಿಗೂ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವೇನ್ ನೋಡೋಣಪ್ಪ ಅಂದ್ರೆ BSF ಒಳಗಡೆ ನಿಮಗೆ ಕಾನ್ಸ್ಟೇಬಲ್ ಒಳಗಡೆ ನಿಮಗೆ ಅಪ್ಲಿಕೇಶನ್ ಕರೆದಿರೋದು. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೋಣ. ಹಾಗಾಗಿ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿತ್ತಪ್ಪ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಯಾವ್ದಾದ್ರು ಹೊಸ ನಿಮಗೆ ಜಾಬ್ ಆಪರ್ಚುನಿಟಿ ಬಿಟ್ಟಪ್ಪ ಅಂದ್ರೆ ಸೊ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡ್ಕೊಡ್ರಿ. ಸೊ ಮೊದಲಾಗಿ ನೋಡೋದಪ್ಪ ಅಂದ್ರೆ BSF HC ರಿಕ್ರೂಟ್ಮೆಂಟ್ 2025 ರೇಡಿಯೋ ಆಪರೇಟಿವ್ ಹಾಗೆ ರೇಡಿಯೋ ಮೆಕ್ಯಾನಿಕ್ ಒಳಗಡೆ ನಿಮಗೆ ವೇಕೆನ್ಸಿ ಇರೋದು. ಟೋಟಲ್ ವೇಕೆನ್ಸಿ ಬಂದು ನಿಮಗೆ 1121 ವೇಕೆನ್ಸಿಗಳು ನಿಮಗೆ ಇದ್ರೊಳಗಡೆ ನೋಡ್ಲಿಕ್ಕೆ ಸಿಗ್ತಿರೋದು. ಹಾಗೇನೆ ಇದು ಆಲ್ ಓವರ್ ಇಂಡಿಯಾ, ಅಂದ್ರೆ ಇಂಡಿಯಾದವ್ರು ಯಾರಾದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಇದ್ರೊಳಗಡೆ ಮೇಲ್ ಮತ್ತೆ ಫಿಮೇಲ್ ಇಬ್ರು ಕೂಡ ಅಪ್ಲಿಕೇಶನ್ ಆರಾಮಾಗಿ ಅಪ್ಲೈನ ಮಾಡಬಹುದು. ಹಾಗೇನೆ ಏಜ್ ಲಿಮಿಟ್, ಸೊ ಏಜ್ ಲಿಮಿಟ್ ನೋಡೋದಪ್ಪ ಅಂದ್ರೆ 18 ರಿಂದ 25 ಏಜ್ ಆಗಿರಬೇಕಾಗಿರುತ್ತೆ. ಹಾಗೇನೆ SC ST ಮತ್ತೆ OBC ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಸೊ SC ST ಅವ್ರಿಗೆ ಬಂದ್ಬಿಟ್ಟು 5 ವರ್ಷ ಇರುತ್ತೆ. ಹಾಗೇನೆ OBC ಅವರಿಗೆ 3 ವರ್ಷ ಏಜ್ ಒಳಗಡೆ ರಿಲ್ಯಾಕ್ಸೇಷನ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಹಾಗೇನೆ ಅದಾದ್ಮೇಲೆ ಕ್ವಾಲಿಫಿಕೇಶನ್ ನೋಡೋದಪ್ಪ ಅಂದ್ರೆ ಮಸ್ಟ್ ಆಗಿ ನೀವು SLC ನ ಪಾಸ್ ಆಗಿರ್ಬೇಕು. ಹಾಗೇನೆ SLC ಜೊತೆಗೇನೆ ನಿಮ್ಗೆ 12th ಆಗಿರ್ಬೇಕು. 12th ಆಗಿರ್ಲಿಕ್ಕಪ್ಪ ಅಂದ್ರೆ ನೀವು ITI ಕೂಡ ಕಂಪ್ಲೀಟ್ ಆಗಿರ್ಬೇಕು. ಹಾಗೇನೆ 12th ಆಗಿದ್ರು ಕೂಡ ಅದ್ರೊಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೇನೆ ಮ್ಯಾಥಮೆಟಿಕ್ಸ್ ಒಳಗಡೆ 60+ ಸ್ಕೋರ್ ಇರ್ಬೇಕಾಗುತ್ತೆ. ಇಷ್ಟಿದ್ದಪ್ಪ ಅಂದ್ರೆ ನೀವು ಆರಾಮಾಗಿ ಹಾಕ್ಬೋದು. ಆಮೇಲೆ ITI ಇದ್ದಪ್ಪ ಅಂದ್ರೆ ಅವರು ಆರಾಮಾಗಿ ಅಪ್ಲೈ ಮಾಡ್ಬೋದು. ಅವ್ರ ಟ್ರೇಡ್ಗೆ ಸಂಬಂಧಪಟ್ಟಂಗ ಅವ್ರನ್ನ ರಿಲೇಟೆಡ್ ಆಗಿ ನೀವು ಹಾಕ್ಬೋದು. ITI ಇಷ್ಟು ಪರ್ಸೆಂಟ್ ಇದ್ರು ಅದ್ರಾಗ ಏನಿಲ್ಲ. ITI ಜಸ್ಟ್ ಪಾಸ್ ಆಗಿದ್ರು ಕೂಡ ಇದು ಮಾಡ್ತಾರೆ. ಅದೇ 12th ಯಾರು ಪಾಸ್ ಆಗಿರ್ತಾರೆ ಸೊ ಅವ್ರಿಗೆಲ್ಲರಿಗೂ 60 ಅಬೋವ್ ಇರಬೇಕು. ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಒಳಗಡೆ ಇರ್ಬೋದು. ಹಾಗೇನೆ ಇದ್ರೊಳಗಡೆ ಪೋಸ್ಟ್ ಬಗ್ಗೆ ನೋಡೋದಾಯ್ತಪ್ಪ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟಿವ್ ಒಳಗಡೆ ಟೋಟಲ್ ಆಗಿ 910 ಅಂದ್ರೆ ಅತಿ ಹೆಚ್ಚು ನಿಮಗೆ ಇದ್ರೊಳಗಡೆ ಕರೆದಿರೋದು. ಸೊ ಇದಕ್ಕೆ ನೀವು 12th ಪಾಸ್ ಆಗಿರ್ಬೇಕು. ಅದ್ರೊಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದ್ರೊಳಗಡೆ 60+ ಸ್ಕೋರ್ ಇರಬೇಕು. ಇಲ್ಲಪ್ಪ ಅಂದ್ರೆ 10th plus ITI ಮಾಡಿದ್ರು ಕೂಡ ನೀವು ನಿಮ್ಮ ರಿಲೇಟೆಡ್ ಟ್ರೇಡ್ ಪ್ರಕಾರ ಆರಾಮಾಗಿ ಅಪ್ಲೈನ ಮಾಡಬಹುದು. ಅದಾದ್ಮೇಲೆ ಎರಡನೇ ಬಂದ್ಬಿಟ್ಟು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಅಂತೇಳಿ ಇದ್ರೊಳಗಡೆ ಟೋಟಲ್ ಆಗಿ 211 ವೇಕೆನ್ಸಿ ಇರೋದು. ಹಾಗೆ ಇದ್ರೊಳಗಡೆ ಸೇಮ್ 12th ಪಾಸ್ ಆಗಿರ್ಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಒಳಗಡೆ 60+ ಸ್ಕೋರ್ ಇರಬೇಕು. ಇಲ್ಲಪ್ಪ ಅಂದ್ರೆ 10th plus ITI ಇದ್ರು ಕೂಡ ಸೊ ಆರಾಮಾಗಿ ಇದಕ್ಕೆ ಅಪ್ಲೈನ ಮಾಡಬಹುದು. ಅದಾದ್ಮೇಲೆ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಸೊ ಮೊದಲನೇದಾಗಿ ಏನಿರುತ್ತಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಟೆಸ್ಟ್ ಆದ್ಮೇಲೆ ನಿಮ್ದು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮ್ಗೆ ಮೆಡಿಕಲ್ ಇರುತ್ತೆ. ಟೋಟಲ್ ಆಗಿ ನಿಮ್ಗೆ 4 ಸ್ಟೇಜ್ ಅಲ್ಲಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ನಡೀತೈತಿ. ಸೊ ಅದಾದ್ಮೇಲೆ ಇದಕ್ಕೆ ಹೈಟ್ ಎಷ್ಟಿರುತ್ತೆ. ಸೊ ಎರಡೂ ಪೋಸ್ಟ್ಗೂ ಹೈಟ್ ಮಿನಿಮಮ್ ಆಗಿ 168 ಇರಬೇಕು ಗಂಡು ಮಕ್ಕಳು. ಅದಾದ್ಮೇಲೆ ಹೆಣ್ಮಕ್ಳಿಗೆ 157 ಸೆಂಟಿಮೀಟರ್ ಇರಬೇಕಾಗುತ್ತೆ. ಹಾಗೇನೆ ಗಂಡು ಮಕ್ಕಳು ಚೆಸ್ಟ್ ಎಷ್ಟಿರ್ಬೇಕಪ್ಪ ಅಂದ್ರೆ ನೀವು ನಾರ್ಮಲ್ ಆಗಿ 80 ಇರಬೇಕು. ಅದಾದ್ಮೇಲೆ ಎಕ್ಸ್ಪೆಂಡೇಬಲ್ ಮಾಡಿದಾಗ 5 ಸೆಂಟಿಮೀಟರ್ ಆಗಬೇಕು, 85 ಆಗಬೇಕು. ಅದಾದ್ಮೇಲೆ ಗಂಡು ಮಕ್ಕಳಿಗೆ 1.5 ಕಿಲೋಮೀಟರ್ ಅಂದ್ರೆ 16 ಮೀಟರ್ನ ಓಡ್ಬೇಕಾಗುತ್ತೆ. ಸೊ ಟೈಮಿಂಗ್ ಬಂದ್ಬಿಟ್ಟು 6 ನಿಮಿಷ 30 ಸೆಕೆಂಡ್ ಟೈಮಿಂಗ್ ಇರುತ್ತೆ. ಹಾಗೇನೆ ಹೆಣ್ಮಕ್ಳಿಗೆ 800 ಮೀಟರ್ ಇರುತ್ತೆ. ಸೊ ಅವರು 4 ನಿಮಿಷ ಒಳಗಡೆ ಕವರ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಲಾಂಗ್ ಜಂಪ್, ಹೈ ಜಂಪ್ ಕೂಡ ಇರುತ್ತೆ. ಸೊ ಗಂಡು ಮಕ್ಕಳಿಗೆ ಲಾಂಗ್ ಜಂಪ್ ಬಂದ್ಬಿಟ್ಟು 11 ಫೀಟ್ ಇರುತ್ತೆ. ಅದಾದ್ಮೇಲೆ ಹೆಣ್ಮಕ್ಳಿಗೆ 9 ಫೀಟ್ ಇರುತ್ತೆ. ಹೈ ಜಂಪ್ ಒಳಗಡೆ 3.6 ಫೀಟ್ ಇರುತ್ತೆ. ಹೆಣ್ಮಕ್ಳಿಗೆ 3 ಫೀಟ್ ಇರುತ್ತೆ. ಸೊ ಇಷ್ಟು ನಿಮಗೆ ಫಿಸಿಕಲ್ ಒಳಗಡೆ ಇರುತ್ತೆ. ಸೊ ಇದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಎಕ್ಸಾಮ್ ಒಳಗಡೆ ಸಿಲೆಬಸ್ ನೋಡೋದಪ್ಪ ಅಂದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಬರುತ್ತಪ್ಪ ಅಂದ್ರೆ ಆಮೇಲೆ ಕ್ವಶನ್ಸ್ ಎಷ್ಟಿರ್ತವು, ಆಮೇಲೆ ಮಾರ್ಕ್ಸ್ ಎಷ್ಟಿರ್ತವಪ್ಪ ಅಂದ್ರೆ ಸೊ ಫಿಸಿಕ್ಸ್ ಒಳಗಡೆ ಟೋಟಲ್ ಆಗಿ 40 ಕ್ವಶನ್ ಬರ್ತವು, 80 ಮಾರ್ಕ್ಸ್ ಇರುತ್ತೆ. ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಒಳಗಡೆ 20 ಕ್ವಶನ್ ಇರ್ತವು, 40 ಮಾರ್ಕ್ಸ್ ಇರುತ್ತೆ. ಅದಾದ್ಮೇಲೆ ಕೆಮಿಸ್ಟ್ರಿ ಒಳಗಡೆ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಅದಾದ್ಮೇಲೆ ಇಂಗ್ಲಿಷ್ ಮತ್ತೆ GK ಇವೆರಡು ಮಧ್ಯೆ 20 ಕ್ವಶನ್ ಬರುತ್ತೆ, ಅದ್ರೊಳಗೆ ಟೋಟಲ್ 40 ಮಾರ್ಕ್ಸ್ ಆಗುತ್ತೆ. ಟೋಟಲ್ ಆಗಿ ನಿಮಗೆ 100 ಕ್ವಶನ್ 200 ಮಾರ್ಕ್ಸ್ ಇರುತ್ತೆ. ಅಂದ್ರೆ ನಿಮಗೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಹಾಗೇನೆ ಇದ್ರೊಳಗಡೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಅದು ಒಂದು ಕೂಡ ನಿಮ್ ತಲೆ ಒಳಗಿರಲಿ. ಆಮೇಲೆ ಇದು ಶಾರ್ಟ್ ನೋಟಿಫಿಕೇಶನ್ ನಿಮ್ಗೆ ಯಾವಾಗ ಬಂತಪ್ಪ ಅಂದ್ರೆ 13 ಆಗಸ್ಟ್ ಬಂದೈತಿ. 13 ಆಗಸ್ಟ್ ಶಾರ್ಟ್ ನೋಟಿಫಿಕೇಶನ್ ಬಂದೈತಿ. ಆಮೇಲೆ ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ 24 ಆಗಸ್ಟ್ 2025 ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುಂತೈತಿ. ಸೊ ಅದಾದ್ಮೇಲೆ 23 ಸೆಪ್ಟೆಂಬರ್ ವರೆಗೂ ನಿಮ್ಗೆ ಇದನ್ನ ಅಪ್ಲಿಕೇಶನ್ ಹಾಕಕ ಇನ್ನು ನಿಮ್ಗೆ ಟೈಮ್ ಇರುತ್ತಾ.
ಸೊ ಹಂಗಾಗಿ ಯಾರೆಲ್ಲ ನೀವು 12th ಪ್ಲಸ್ ಐ ಟಿ ಆಗಿದ್ದೀನೋ ಇಲ್ಲ 10th ಪ್ಲಸ್ ಐ ಟಿ ಆಗಿದ್ದೀನೋ ಹಾಗೇನೆ 10th ಪ್ಲಸ್ 12 ಆಗಿದ್ದೀನೋ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಒಳಗೆ ನೀವು ಮಾಡಿದ್ರಪ್ಪ ಅಂದ್ರೆ ಸೊ ನೀವು ಇದಕ್ಕೆ ಆರಾಮಾಗಿ ಅಪ್ಲೈನ ಮಾಡಿ. ಆಮೇಲೆ ಇದು ಇಷ್ಟ ಆಗಿತ್ತು ಯಾಕಪ್ಪ ಅಂದ್ರೆ ಇದು ಜಸ್ಟ್ ಅವರು ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದು. ಸೊ ಇನ್ನು ಇದು ಪೂರ್ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ. ಸೊ ಅದು ಬಂದ ತಕ್ಷಣ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಇನ್ನೊಂದ್ಸಲಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಶಾರ್ಟ್ ನೋಟಿಫಿಕೇಶನ್ ಬಂದಿದ್ದಾಗಿ ಸೊ ಅದ್ರೊಳಗಡೆ ಎಷ್ಟೊತ್ತು ನಿಮಗೆ ಅಷ್ಟನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೇನಾದ್ರು ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇತ್ತು ಅಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿರಿ. ಸೊ ನಾನು ಆದಷ್ಟು ನಿಮಗೆ ರಿಪ್ಲೈನ ಕೊಡಕ್ಕೆ ನೋಡ್ತೀನಿ. ಸೊ ಅದಾದ್ಮೇಲೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ನಮ್ಮ ಹತ್ರ ಯಾವುದೇ ಒಂದು ಹೊಸ ಜಾಬ್ ಆಪರ್ಚುನಿಟಿ ಯಾವುದೇ ನೋಟಿಫಿಕೇಶನ್ ಬಂದ್ರು ಕೂಡ ಸೊ ಅದನ್ನ ನಾವು ಮೊದಲೇದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಬೆಲ್ ಬಟನ್ ಆನ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ನಾನು ಏನೇ ವಿಡಿಯೋ ಹಾಕಿದಪ್ಪ ಅಂದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮ್ಗೆ ಬರುತ್ತೆ. ನೀವು ಆರಾಮಾಗಿ ನೋಡಿ ಸೊ ನೀವು ತಕ್ಕಂಗೆ ಅಪ್ಲಿಕೇಶನ್ ಅಪ್ಲೈನ ಮಾಡ್ಬೋದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ಸೊ ಎಲ್ಲರೂ ಅಪ್ಲೈನ ಮಾಡಿ. ಹಾಗೇನೆ ಈ ಒಂದು ವಿಡಿಯೋನ ಸೊ BSF ಕಾನ್ಸ್ಟೇಬಲ್ಗೋಸ್ಕರ ಎಲ್ಲ ವೇಟ್ ಮಾಡಿದ್ರು ಅವರಿಗೆಲ್ಲ ಈ ಒಂದು ವಿಡಿಯೋನ ತಪ್ಪದೆ ಶೇರ್ನ ಮಾಡಿ. ಹಾಗೆ ನಿಮ್ಮ ಗ್ರೂಪ್ಸ್ ಒಳಗಡೆ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.